ಹಾಯ್ ಹಲೋ ನಮಸ್ಕಾರ. ನೋಬಲ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಸುಬಾನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಮೋಟಾರ್ ರಿವೈಂಡಿಂಗ್ ತರಬೇತಿಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ತುಂಬ ಜನ ನನಗೆ ಕಾಲ್ ಮಾಡ್ತಾರೆ, ಸರ್ ನಾನು ಮೋಟಾರ್ ರಿವೈಂಡಿಂಗ್ ತರಬೇತಿಯನ್ನು ಪಡಿಬೇಕು. ಸೊ ನಾನು ಕೂಡ ತುಂಬ ವಿದ್ಯಾರ್ಥಿಗಳಿಗೆ ಕೇಳಿದ್ದೀನಿ, ಯಾವ ಥರ ನೀವು ಮೋಟಾರ್ ರಿವೈಂಡಿಂಗ್ ತರಬೇತಿಯನ್ನು ಕಲಿಬೇಕು ಅಂತಂದು. ತುಂಬ ಜನಕ್ಕೆ ಆ ಒಂದು ಮಾಹಿತಿಯ ಅರಿವು ಇರಲ್ಲ, ಯಾವ ಒಂದು ತರಬೇತಿಯನ್ನು ಕಲಿತ್ರೆ ನಾವು ಯಾವ ಉದ್ಯೋಗವನ್ನು ಮಾಡಬೇಕು ಅಂತ. ಸೊ ಹಾಗಾಗಿ ಮೊದಲನೇದಾಗಿ ನಾನು ನಿಮಗೆ ನಮ್ಮ ತರಬೇತಿ ಸಂಸ್ಥೆಯಲ್ಲಿರುವಂತಹ ತರಬೇತಿಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನಮ್ಮ ತರಬೇತಿ ಸಂಸ್ಥೆಯಲ್ಲಿರ್ತಕ್ಕಂಥ ಮೋಟಾರ್ ರಿವೈಂಡಿಂಗ್ ತರಬೇತಿಗಳು ಯಾವೆಲ್ಲ ಇದ್ದಾವೆ ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಮ್ಮ ಒಂದು ತರಬೇತಿ ಸಂಸ್ಥೆಗಳಲ್ಲಿ ನಾವು ನಿಮಗೆ ಮೋಟಾರ್ ರಿವೈಂಡಿಂಗ್ ತರಬೇತಿಯ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಇಲ್ಲಿ ನಮ್ಮ ಒಂದು ತರಬೇತಿ ಸಂಸ್ಥೆಯಲ್ಲಿ ಹಾಗೂ ಮೋಟಾರ್ ರಿವೈಂಡಿಂಗ್ ತರಬೇತಿಗಳಲ್ಲಿ 3 ಥರನಾದ ಮೋಟಾರ್ ರಿವೈಂಡಿಂಗ್ ತರಬೇತಿಗಳು ಬರ್ತವೆ. ಹಾಗೆ ಅದರ ಪ್ರಕಾರ ನೀವು ಉದ್ಯೋಗವನ್ನು ಆ ಒಂದು ಕ್ಯಾಟಗರಿಯಲ್ಲಿ ಪ್ರಾರಂಭಿಸ್ಬೋದು. ಅದರಲ್ಲಿ ಮೊದಲನೆಯದಾಗಿ ಬೋರ್ವೆಲ್ ಮೋಟಾರ್ ರಿವೈಂಡಿಂಗ್ ತರಬೇತಿ, ಪಂಪ್ ಸೆಟ್ ರಿಪೇರ್ ತರಬೇತಿ ಅಂತಲೂ ಕೂಡ ಹೇಳ್ಬೋದು. ಮೊದಲನೇದಾಗಿ ಇರ್ತಕ್ಕಂಥದ್ದು ಬೋರ್ವೆಲ್ ಮೋಟಾರ್ ರಿವೈಂಡಿಂಗ್ ಮತ್ತು ಪಂಪ್ ಸೆಟ್ ತರಬೇತಿ. ಇದರಲ್ಲಿ ಬೋರ್ವೆಲ್ ಮೋಟರ್ಸ್ಗಳ ರಿವೈಂಡಿಂಗು ಮತ್ತು ಅವುಗಳ ಪಂಪ್ ರಿಪೇರಿಯನ್ನು ನಾವು ಈ ಒಂದು ತರಬೇತಿಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆಯೇ ಎರಡನೆಯ ವಿಧವಾದ ಮೋಟಾರ್ ರಿವೈಂಡಿಂಗ್ ತರಬೇತಿಯಲ್ಲಿ ಎರಡನೇ ವಿಧ ಯಾವುದಪ್ಪ ಅಂತಂದರೆ ಮಾನೋಬ್ಲಾಕ್ ಮೋಟಾರ್ ರಿವೈಂಡಿಂಗ್ ತರಬೇತಿ. ಇದು ಮಾನೋಬ್ಲಾಕ್ಗಳ ಮೋಟಾರ್ ರಿವೈಂಡಿಂಗ್ ತರಬೇತಿಯಾಗಿರ್ತದೆ. ಹಾಗೆಯೇ ಇನ್ನೊಂದು ಮೂರನೇದು ಬಂದು ಇಂಡಕ್ಷನ್ ಮೋಟಾರ್ ರಿವೈಂಡಿಂಗ್ ತರಬೇತಿ. ಇವು ಮೋಟಾರ್ ರಿವೈಂಡಿಂಗ್ ತರಬೇತಿಗಳಲ್ಲಿ ಈ 3 ತರಬೇತಿಗಳು ನೀವು ಜಗತ್ತಿನ ಯಾವ ಕಡೆ ಹೋದ್ರೂ ಇದೇ 3 ತರಬೇತಿಗಳು ಇರ್ತಕ್ಕಂಥದ್ದು. ಈ ಒಂದು 3 ತರಬೇತಿಗಳಲ್ಲಿ ನಾವು ಉದ್ಯೋಗವನ್ನು ಯಾವ ರೀತಿ ಆರಿಸ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದ ಮೂಲಕ ನಾನು ಈ ದಿನ ಕೇವಲ ಬೋರ್ವೆಲ್ ಮೋಟಾರ್ ರಿವೈಂಡಿಂಗ್ ಮತ್ತು ಅವುಗಳ ಪಂಪ್ ಸೆಟ್ ದುರಸ್ತಿ ತರಬೇತಿಯ ಬಗ್ಗೆ ಮಾತ್ರ ನಿಮಗಿಲ್ಲಿ ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಾರಣ, ನೀವು ಕಾಲ್ ಮಾಡಿದಾಗ ತುಂಬ ಜನ ನನಗೆ ಕೇಳಿರೋಂಥ ಕ್ವಶನ್ ಏನಪ್ಪ ಅಂತಂದರೆ, ಸರ್ ನಾವು ಮೋಟ್ರ್ ವೈಂಡಿಂಗ್ ತರಬೇತಿ ಅದರಲ್ಲಿ ಯಾವ ಒಂದು ತರಬೇತಿ ನಿಮಗೆ ಬೇಕು ಅಂದಾಗ ಅವರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ನಾನು ಕೇಳ್ತಾ ಇರ್ತೀನಿ, ಬೋರ್ವೆಲ್ ಬೇಕಾ, ಮಾನೋಬ್ಲಾಕ್ ಬೇಕಾ ಮತ್ತು ಇಂಡಕ್ಷನ್ ಬೇಕಾ ಅಂತ ಹೇಳಿ. ಸೊ ಅದರಲ್ಲಿ ನಾನು ಇವತ್ತು ನಿಮಗೆ ಕನ್ಫ್ಯೂಷನ್ನ ದೂರ ಮಾಡ್ತೀನಿ. ಬೋರ್ವೆಲ್ ಮೋಟರ್ ರಿವೈಂಡಿಂಗ್ ಕಲಿಯೋದ್ರಿಂದ ನಾವು ಉದ್ಯೋಗವನ್ನು ಹೇಗೆ ಸೃಷ್ಟಿ ಮಾಡ್ಕೋಬೋದು ಅಂತ ಹೇಳಿ. ಬನ್ನಿ ಹಾಗಾದರೆ ಬೋರ್ವೆಲ್ ಮೋಟಾರ್ ರಿವೈಂಡಿಂಗ್ ತರಬೇತಿಯನ್ನು ಕಲಿತ್ರೆ ನಾವು ಯಾವ ರೀತಿ ಉದ್ಯೋಗವನ್ನು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈಗ ನಾವು ಆರಿಸಿಕೊಂಡಂಥ ಒಂದು ತರಬೇತಿಯ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದೀವಿ. ಅದು ಯಾವುದಪ್ಪ ಅಂತಂದರೆ ಬೋರ್ವೆಲ್ ಮೋಟಾರ್ ರಿವೈಂಡಿಂಗ್ ಮತ್ತು ಪಂಪ್ ಸೆಟ್ ತರಬೇತಿ. ಇದು ನಮ್ಮ ತರಬೇತಿ ಸಂಸ್ಥೆಯಲ್ಲಿ ಕೇವಲ 15 ದಿನಗಳಲ್ಲಿ ನಿಮಗೆ ತರಬೇತಿಯನ್ನು ಸಂಪೂರ್ಣ ಪ್ರಾಯೋಗಿಕವಾಗಿ ನಿಮಗೆ ಕೊಡ್ತಕ್ಕಂಥದ್ದು, ಸಂಪೂರ್ಣವಾಗಿ ಪ್ರಾಕ್ಟಿಕಲಿ ನಿಮಗೆ ಕೊಡ್ತಕ್ಕಂಥದ್ದು. ಓಕೆ, ಸೊ ಇದರಲ್ಲಿ ನಿಮಗೆ ಕೇವಲ 15 ದಿನಗಳಲ್ಲಿ ನಾವು ನಿಮಗೆ ಇಲ್ಲಿ ತರಬೇತಿಯಲ್ಲಿ ಕಲಿಸ್ಕೊಡ್ಲಾಗ್ತದೋ. ಈ ಒಂದು ಬೋರ್ವೆಲ್ ಮೋಟರ್ ರಿವೈಂಡಿಂಗ್ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಪಕ್ಕದಲ್ಲಿ ಏನು ನಿಮಗೆ ಚಿತ್ರ ಕಾಣ್ತಾ ಇದೆ, ಇದನ್ನು ನಾವು ಬೋರ್ವೆಲ್ ಮೋಟಾರ್ ಅಥವಾ ಸಬ್ಮರ್ಸಿಬಲ್ ಮೋಟಾರ್ ಅಂತ ಕರಿತೀವಿ. ಈ ಒಂದು ಸಬ್ಮರ್ಸಿಬಲ್ ಮೋಟಾರನ್ನು ನಾವು ಬೋರ್ವೆಲ್ನಲ್ಲಿ ಬಳಸಲಾಗುತ್ತದೆ. ಈ ಒಂದು ಬೋರ್ವೆಲ್ ಮೋಟಾರ್ಗಳನ್ನು ನಾವು ಇಲ್ಲಿ ನಿಮಗೆ ರಿವೈಂಡಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ನಾವು ಇಲ್ಲಿ ತರಬೇತಿಯಲ್ಲಿ 15 ದಿನದ ತರಬೇತಿಯಲ್ಲಿ ಹೇಳ್ಕೊಡ್ತಕ್ಕಂಥದ್ದು. ಈ ಒಂದು ಮೋಟರ್ಸ್ಗಳನ್ನು ಕೊಳವೆ ಬಾವಿ ಮೋಟರ್ಸ್ ಅಂತ ಕರಿತೀವಿ. ಇದು ಅತಿ ಹೆಚ್ಚು ರೈತರು
ಬೋರ್ವೆಲ್ ಅಂದರೆ ಬೋರ್ ಹೊಡಿಸಿ ಬೋರ್ವೆಲ್ ಒಳಗಡೆ ಈ ಮೋಟರ್ಸ್ಗಳನ್ನು ಹಾಕ್ತಕ್ಕಂಥದ್ದು. ಉದಾಹರಣೆಗೆ 5 HP ಹಾಕ್ತಾರೆ, 6 HP ಹಾಕ್ತಾರೆ, 7.5 HP ಹಾಕ್ತಾರೆ, 8 HP ಹಾಕ್ತಾರೆ, 10 HP ಹಾಕ್ತಾರೆ, 12 HP ವರೆಗೂ ಹಾಕ್ತಾರೆ. ಈ ಒಂದು ರೈತರ ಮೋಟ್ರನ್ಸ್ ನಾವೇನು ಕರಿತಾ ಇದ್ದೀವಿ ಅಂದರೆ ಕೊಳವೆ ಬಾವಿಯಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಮೋಟರ್ಸ್ಗಳನ್ನು ನಾವು ಒಂದು ಇಲ್ಲಿ ನಿಮಗೆ ರೀವೈಂಡಿಂಗನ್ನು ಹೇಳ್ಕೊಡ್ತಕ್ಕಂಥದ್ದು. ಅದು ಕೇವಲ 15 ದಿನಗಳಲ್ಲಿ ಸಂಪೂರ್ಣ ಪ್ರಾಯೋಗಿಕವಾಗಿ ಅಂದರೆ ನಿಮಗೆ ಕೈಯಲ್ಲಿ ಪ್ರಾಕ್ಟಿಕಲ್ ಮಾಡಲಿಕ್ಕೆ ಅಂದರೆ ನಿಮಗೆ ಕಾಯಿಲ್ ಹಾಕಲಿಕ್ಕೆ ನಾವು ಕೊಡ್ತಕ್ಕಂಥದ್ದು. ಸೊ ಅದರ ಜೊತೆಗೆ ಪಂಪ್ ಸೆಟ್, ಅವುಗಳ ಪಂಪ್ ರಿಪೈರಿ ಮತ್ತು ವರ್ಕ್ಶಾಪ್ ಕೆಲಸಗಳು ಅಂದರೆ ಬುಷ್ ಹೋಗಿರುತ್ತೆ, ರೋಟ್ರ್ನಲ್ಲಿ ಪ್ರಾಬ್ಲಮ್ ಬಂದಿರುತ್ತೆ, ಮತ್ತು ಬಾಡಿಯಲ್ಲಿ ಪ್ರಾಬ್ಲಮ್ ಬಂದಿರುತ್ತೆ, ಅಥವಾ ಸ್ಟಡ್ಸ್ಗಳಲ್ಲಿ ಪ್ರಾಬ್ಲಮ್, ಒಂದು ಅಲೈನ್ಮೆಂಟ್ ಅಥವಾ ಮೆಕ್ಯಾನಿಕಲ್ ಕೆಲಸಗಳು ಬಂದಾಗ ಅವುಗಳನ್ನು ಕೂಡ ಇಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾವು ಕಂಪ್ಲೀಟ್ ಇಲ್ಲಿ ಬೋರ್ವೆಲ್ ಮೋಟ್ರ್ಗಳಲ್ಲಿ 2 ಥರ ಮೋಟ್ರ್ ಬರುತ್ತೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಒಂದು 3 ಫೇಸ್ ಬೋರ್ವೆಲ್ ಮೋಟ್ರ್ ಬರುತ್ತೆ, ಇನ್ನೊಂದು ಸಿಂಗಲ್ ಫೇಸ್ ಬೋರ್ವೆಲ್ ಮೋಟರ್ಸ್ಗಳು ಬರುತ್ತೆ. ಅಂದರೆ ಮನೆಗಳಲ್ಲಿ ಸಿಂಗಲ್ ಫೇಸ್ ಮೋಟರ್ಸ್ಗಳನ್ನು ಬಳಸ್ತೀವಿ. ಸೊ ಹಾಗಾಗಿ ಅವುಗಳ ಸಿಂಗಲ್ ಫೇಸ್ ಮತ್ತು 3 ಫೇಸ್ ಎರಡೂ ಮೋಟರ್ಸ್ಗಳು, ಸಿಂಗಲ್ ಫೇಸ್ ಹಾಗೂ 3 ಫೇಸ್ ಎರಡು ಬೋರ್ವೆಲ್ ಮೋಟರ್ಗಳ ಇಲ್ಲೇ ನಿಮಗೆ ಈಗ ಚಿತ್ರದಲ್ಲಿ ಕಾಣ್ತಾ ಇದೆ, ಸಿಂಗಲ್ ಫೇಸು ಕಾಣ್ತಾ ಇದೆ ಹಾಗೂ 3 ಫೇಸು ಕಾಣ್ತಾ ಇದೆ. ಇವೆರಡೂ ಮೋಟರ್ಸ್ಗಳ ವೈಂಡಿಂಗಿನ ತರಬೇತಿಯನ್ನು ನಿಮಗೆ ಕೇವಲ 15 ದಿನಗಳಲ್ಲಿ ನಾವು ನಿಮಗಿಲ್ಲಿ ಕಲಿಸ್ಕೊಡ್ಲಾಗ್ತಕ್ಕಂಥದ್ದು. ಈ ಒಂದು ಬೋರ್ವೆಲ್ ಮೋಟಾರ್ ರಿವೈಂಡಿಂಗ್ ತರಬೇತಿ ನೀವು ಆರಿಸಿಕೊಂಡ್ರೆ ನೀವು ಹಳ್ಳಿಯಲ್ಲಿ ಅಥವಾ ನಿಮ್ಮ ಊರಿನಲ್ಲೇ ನೀವು ಒಂದು ಲಿಫ್ಟಿಂಗ್ ಯಂತ್ರ ಅಂದರೆ ನಾವಿಲ್ಲಿ ಟ್ರ್ಯಾಕ್ಟ್ರಿ ನೀವು ತೋರಿಸ್ತಾ ಇದೆ, ಟ್ರ್ಯಾಕ್ಟ್ರಿ ಒಳಗಡೆ ನಿಮಗೆ ಲಿಫ್ಟಿಂಗ್ ಏನು ಕಾಣ್ತಾ ಇದೆ, ಈ ಥರ ಒಂದು ಟ್ರ್ಯಾಕ್ಟ್ರನ್ನು ಮಾಡಿಕೊಂಡು ನೀವು ಬೋರ್ವೆಲ್ ಮೋಟರ್ಸ್ಗಳನ್ನು ಎತ್ತಿ ಅಲ್ಲಿ ರೀವೈಂಡಿಂಗ್ ಮಾಡಿ ನೀವು ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸ್ಬೋದು. ಕೇವಲ ಬೋರ್ವೆಲ್ ತೊಗೊಂಡ್ರೆ ನೀವು ಕೇವಲ ಕೊಳವೆ ಬಾವಿ ಮೋಟ್ರು ಮತ್ತು ನೀರಲ್ಲಿ ಹಾಕುವಂಥ ಮೋಟ್ರು. ಅದರ ಜೊತೆಗೆ ಸಿಂಗಲ್ ಫೇಸ್ನಲ್ಲಿ ನಿಮಗೆ 3 ಥರನಾದ ಮೋಟ್ರುಗಳನ್ನು ಹೇಳ್ಕೊಡ್ತೀವಿ. ಸಿಂಗಲ್ ಫೇಸಲ್ಲಿ ಓಪನ್ ವೆಲ್ ಮಾನೋಸಬ್ ಅಂತ ಕರಿತೀವಿ, ಓಪನ್ ವೆಲ್ ಸಬ್ಮರ್ಸಿಬಲ್ ಅಂತ ಕರಿತೀವಿ. ಇಲ್ಲಿ ನಿಮ್ಮ ಚಿತ್ರದಲ್ಲಿ ಕಾಣ್ತಾ ಇದೆ. ಸೊ ಇದನ್ನು ನಾವು ಓಪನ್ ವೆಲ್ ಸಬ್ಮರ್ಸಿಬಲ್ ಮೋಟ್ರ್ ಅಂತ ಕರಿತೀವಿ. ಈ ಒಂದು ಮೋಟ್ರನ್ನು ನಾವು ಹೇಳ್ಕೊಡ್ತೀವಿ. ಮತ್ತು ಹಿಂದ್ಗಡೆ ನಾನು ಏನು ಹೇಳಿದೆ ಅಂದರೆ 3 ಫೇಸ್ ಬೋರ್ವೆಲ್ ಮೋಟ್ರು, ಎರಡೂ ಮೋಟರ್ಸ್ಗಳು ನಿಮಗೆ ಸಿಂಗಲ್ ಫೇಸ್ ಮತ್ತು 3 ಫೇಸ್ ಇಲ್ಲಿ ನಿಮಗೆ 1 HP ಇಂದ 3 HP ತನಕ ಸಿಂಗಲ್ ಫೇಸ್ ಮೋಟಾರಿನ ವೈಂಡಿಂಗನ್ನು ಹೇಳ್ಕೊಡ್ತೀನಿ. ಹಾಗೆ ಅದರ ಜೊತೆಗೆ ಅದರ ಪಂಪ್ ರಿಪೇರನ್ನು ಕೂಡ ಹೇಳ್ಕೊಡ್ತೀವಿ. ಅದರ ಜೊತೆಗೆ ಸ್ಟಾರ್ಟರ್ ರಿಪೇರಿಯನ್ನು ಕೂಡ ನಾವು ಹೇಳ್ಕೊಡ್ತೀವಿ. ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇರ್ಬೋದು, 1 HP ಇಂದ 3 HP ವರೆಗೆ ಸಿಂಗಲ್ ಫೇಸ್ ಮೋಟರ್ಸ್ಗಳನ್ನು ಹೇಳಿಕೊಡ್ತೀನಿ. ಅದರ ಜೊತೆಗೆ ಪಂಪ್ ರಿಪೇರನ್ನು ಹೇಳಿಕೊಡ್ತೀನಿ ಮತ್ತು ಸ್ಟಾರ್ಟರ್ ರಿಪೇರನ್ನು ಹೇಳಿಕೊಡ್ತೀನಿ. ಸೊ ಅದಾದ ನಂತರ 3 ಫೇಸ್ಗಳಲ್ಲಿ ನಿಮಗೆ 5 HP ಇಂದ 12 HP ವರೆಗೆ ಮೋಟರ್ಗಳ ರೀವೈಂಡ್ ಮಾಡಲಾಗುತ್ತದೆ, ಅದನ್ನು ಹೇಳಿಕೊಡಲಾಗ್ತದೆ. ಅದರ ಜೊತೆಗೆ ಪಂಪ್ಗಳ ಅಲೈನ್ಮೆಂಟನ್ನು ಕೂಡ ಹೇಳಿಕೊಡಲಾಗ್ತದೆ. ಜೊತೆಗೆ ಸ್ಟಾರ್ಟರ್ ಪ್ಲಸ್ ಪ್ಯಾನಲ್ ಬೋರ್ಡ್. ತುಂಬ ಜನ ಕಾಲ್ ಮಾಡ್ತಾ ಇದ್ದೀರಾ, ಬಟ್ ಅಲ್ಲಿ ಯಾವ ಒಂದು ತರಬೇತಿಯನ್ನು ತೆಗೆದುಕೊಂಡ್ರೆ ನಾವು ಯಾವ ಉದ್ಯೋಗವನ್ನು ಪ್ರಾರಂಭಿಸಬೇಕು ಅಂತ ಗೊತ್ತಿಲ್ಲ. ಸೊ ಮತ್ತು ಕೆಲವರು ತರಬೇತಿಯನ್ನು ಪಡ್ಕೊಂಡು ಹೋದ್ಮೇಲೆ ಯಾವ ರೀತಿ ನಾನು ಉದ್ಯೋಗ ಸೃಷ್ಟಿ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಅವೆಲ್ಲರ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಇಲ್ಲಿ ತಂದು ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಬೋರ್ವೆಲ್ ಮೋಟಾರ್ ರಿವೈಂಡಿಂಗ್ನಲ್ಲಿ ನಾವು ಸಿಂಗಲ್ ಫೇಸ್ ಮತ್ತು 3 ಫೇಸ್ ಬೋರ್ವೆಲ್ ಸಬ್ಮರ್ಸಿಬಲ್ ಮೋಟರ್ಸ್ಗಳ ನಾವು ರಿಪೇರಿಯನ್ನು ರೀವೈಂಡಿಂಗನ್ನು ಈ ಒಂದು ತರಬೇತಿಯಲ್ಲಿ ಕೇವಲ 15 ದಿನಗಳಲ್ಲಿ ನಿಮಗೆ ಹೇಳ್ಕೊಡ್ಲಾಗ್ತದೆ. ಇದರಿಂದ ನೀವು ಹಳ್ಳಿಯಲ್ಲೇ ಅಥವಾ ನಿಮ್ಮ ಸ್ವಂತ ಸ್ಥಳದಲ್ಲೇ ನೀವು ಒಂದು ಟ್ರ್ಯಾಕ್ಟರ್ಗೆ ಲಿಫ್ಟಿಂಗ್ ಯಂತ್ರವನ್ನು ಅಳವಡಿಸಿ ಮತ್ತು ಅದರ ಜೊತೆಗೆ ನಿಮ್ಮ ಊರಿನಲ್ಲಿ ಬರುವಂಥ ಕೊಳವೆ ಬಾವಿ ಮೋಟರ್ಸ್ಗಳ ನೀವು ಉದ್ಯೋಗವನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಒಂದು ನೋಬಲ್ ಟೆಕ್ನಿಕಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಅಥವಾ ಯಾರಿಗೋ ಕೆಲಸ ಇರಲ್ಲ ಅಥವಾ ಅವ್ರು ಕೆಲಸ ಮಾಡಬೇಕು ಅಂತ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ಇದಕ್ಕೆ ಯಾವುದೇ ವಿದ್ಯಾರ್ಹತೆ ಬೇಕಾಗಿಲ್ಲ. ನೀವು ಕೇವಲ SSLC ಅಥವಾ PUC
ಅಥವಾ ಡಿಗ್ರಿ ಯಾವುದೇ ಕ್ವಾಲಿಫಿಕೇಷನ್ ಇರಲಿ, ಯಾವುದೇ ಅಥವಾ ಓದಿಲ್ವಾ, ಓಕೆ ತೊಂದರೆ ಇಲ್ಲ, ಓದಿಲ್ವಾ ತೊಂದರೆ ಇಲ್ವಾ, ನೀವು ಏನನ್ನೂ ಓದದೇ ಇದ್ರೂ ತೊಂದರೆ ಇಲ್ಲ, ನಾವು ನಿಮಗೆ ಈ ಒಂದು ಬೋರ್ವೆಲ್ ಮೋಟಾರ್ ರಿವೈಂಡಿಂಗನ್ನು ಕಲಿಸ್ಕೊಡ್ತೀವಿ. ನಮ್ಮ ಒಂದು ಮೊಬೈಲ್ ಸಂಖ್ಯೆಗೆ, ನಾನಿಲ್ಲಿ ಮೊಬೈಲ್ ಸಂಖ್ಯೆ ಬರೀತೀನಿ. ಸೊ ಈ ಒಂದು ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡುವುದರ ಮುಖಾಂತರ ಅಥವಾ ಡಿಸ್ಪ್ಲೇಯಲ್ಲಿ ಕಾಣ್ತಕ್ಕಂಥ ಒಂದು ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿಕೊಂಡು ಈ ವಿಷಯ ನಿಮಗೆ ಸಂಪೂರ್ಣ ಅರ್ಥ ಆದ ನಂತರ ಈ ಒಂದು ಮೊಬೈಲಿಗೆ ಕಾಲ್ ಮಾಡಿ ನೀವು ಬುಕ್ಕಿಂಗ್ ಮಾಡ್ಕೋಬೇಕು. ಮೊದಲನೇದಾಗಿ ಈ ಒಂದು ತರಬೇತಿಗೆ ಬೋರ್ವೆಲ್ ಮೋಟಾರ್ ರಿವೈಂಡಿಂಗ್ ತರಬೇತಿ ಕಲಿಯೋದ್ರಿಂದ ಏನೆಲ್ಲ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಈ ಒಂದು ಬೋರ್ವೆಲ್ ಮೋಟರ್ಸ್ಗಳನ್ನು ನೀವು ರಿವೈಂಡ್ ಮಾಡಿ ರೈತರಿಗೆ ನೀವು ಕೊಡ್ಬೋದಾಗಿರ್ತದೆ. ಸೊ ಕೇವಲ ಈ ಒಂದು ತರಬೇತಿಯ ಬಗ್ಗೆ ಮಾಹಿತಿ ನೀಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಮಾನೋಬ್ಲಾಕ್ ಮೋಟಾರ್ ರಿವೈಂಡಿಂಗ್ ತರಬೇತಿಯ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ನೋಬಲ್ ಟೆಕ್ನಿಕಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.